ಹಲೋ ಎವ್ರಿವನ್. ಸೊ ನಾವಿವತ್ತು ಮಂತ್ರಾಲಯಕ್ಕೆ ಹೊರಟಿದ್ದೇವೆ. ರೀಸನ್ ಏನಪ್ಪ ಅಂತ ಹೇಳಿದರೆ, ನಾಳೆ ನನ್ನ ಮಗಂದು 2ನೇ ವರ್ಷದ ಬರ್ಡೇ ಇದೆ. ಸೊ ಇವತ್ತು ಸಂಡೇ ಬೇರೆ ರಜೆ ಇದೆ. ಇವತ್ತು ಮಾರ್ನಿಂಗ್ ಹೊರಟ್ವಿ ಅಂತ ಹೇಳಿದರೆ ಮೇ ಬಿ ಈವ್ನಿಂಗ್ ನಾವು ರೀಚ್ ಆಗ್ಬೋದು. ಆಲ್ಮೋಸ್ಟ್ ಕಾರ್ಕಳದಿಂದ ಮಂತ್ರಾಲಯಕ್ಕೆ 550 ಕಿಲೋಮೀಟರ್ಸ್ ಇರ್ಬೋದು. 6 to 9 hours ತಗೊಳ್ಬೋದು. ರೀಸನ್ ಏನಂತ ಹೇಳಿದರೆ ಮಳೆ ಅಂತೂ ಹೆವಿಯಾಗಿ ಹೊಡಿತಾ ಇದೆ. ಸೊ ನೋಡುವ, ಕಂಪ್ಲೀಟ್ ವಿಡಿಯೋ ಈ ಇದರಲ್ಲಿ ಹಾಕ್ತೇನೆ ನಾನು, ಕೊನೆ ತನಕ ನೋಡಿ. Only the forest holds. Moonlight spills the velvet dark, etching patterns, leaving its mark. The roots stretch deep, the earth's gentle sigh, a lullaby sung to the open sky. Oh, whispering pines, sing me your tune, caught in the rhythm of the stars and the moon. Teach me the language of rustling leaves, stories that linger on the breath of the breeze. The dawn paints gold on the mountain's crown, while rivers whisper truths as they flow down. Their songs entwine with the trees that stand, knotted in time by nature's hand. Each echoing step on the forest floor opens a world through an ancient door. The silence alive, yet brimming with sound. In the arms of solitude I am found. Oh, whispering pines, sing me your tune, caught in the rhythm of the stars and the moon. Teach me the language of rustling leaves, stories that linger on the breath of the breeze. Oh, whispering pines, sing me your tune, caught in the rhythm of the stars and the moon. Teach me the language of rustling leaves, stories that linger on the breath of the breeze. ಬಳ್ಳಾರಿಯಾ? ಹಾಂ ಹಾಂ, ಓಕೆ. ಇದೇ ರೂಟ್ ಅಲ್ವಾ? ಸ್ಟ್ರೈಟ್ ಅಲ್ಲ? ಸ್ಟ್ರೈಟ್ ಅಲ್ಲ? In 600 meters, slight left. ಓಕೆ, ಇವಾಗ ನಾವು ಆಲ್ಮೋಸ್ಟ್ ಶಿವಮೊಗ್ಗ ಕ್ರಾಸ್ ಆಗಿದ್ದೇವೆ. ಶಿವಮೊಗ್ಗ ಚಿತ್ರದುರ್ಗ ರೋಡಲ್ಲಿದ್ದೇವೆ. 1:35 ಆಗಿದೆ. ಸೊ ಮೇ ಬಿ 7:30 ರೀಚ್ ಆಗ್ಬೋದು ಅಂತ ತೋರಿಸ್ತಾ ಇದೆ ಮ್ಯಾಪು.
ವಿಷಯ ಏನಂತ ಹೇಳಿದ್ರೆ ರೋಡ್ ಒಳ್ಳೆ ಇದೆ, ಬಟ್ ಸಿಟಿ ಮಿಡ್ಲಲ್ಲಿ ಬರೋದ್ರಿಂದ ತುಂಬ ಕೇರ್ಫುಲ್ ಆಗಿರಬೇಕು. ಸೊ ಯಾವ ಸೈಡಿಂದ ಯಾವಾಗ ಜನ ಬರ್ತಾರೆ, ವೆಹಿಕಲ್ ಬರುತ್ತೆ, ದನಗಳು ಬರುತ್ತೆ, ಹೇಳೋಕ್ಕಾಗಲ್ಲ. ಸೊ ಎಷ್ಟು ಕೇರ್ಫುಲ್ ಆಗಿ ಓಡಿಸ್ತೇವೋ ಅಷ್ಟು ಒಳ್ಳೆಯದು. ಸೊ ನಾವು ಕೂಡ ಅಲ್ಲಿ ಊಟ ಮಾಡುವಾಗ ನಮಗೆ ಶಿವಮೊಗ್ಗದಲ್ಲಿ ಒಂದು ಹೋಟೆಲ್ ಸಿಕ್ತು, ಮೇ ಬಿ ಕುಂದಾಪುರದ ಅನಿಸುತ್ತೆ, ಹೋಟೆಲ್ ತಿರುಮಲ ಅಂತ. ತುಂಬ ಒಳ್ಳೆ ಇತ್ತು, ಫುಡ್ಡೆಲ್ಲ ತುಂಬ ಒಳ್ಳೆ ಇತ್ತು. ಸೊ ಅಲ್ಲಿ ಒಂದು ಮುಕ್ಕಾಲು ಗಂಟೆ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಯಾಕಂತ ಹೇಳಿದ್ರೆ ಅವರಿಗೂ ಮಗುವಿಗೆ ಕುತ್ಕೊಂಡು ಕಾಲೆಲ್ಲ ಸ್ವಲ್ಪ ನೋವಾಗಲಿಕ್ಕೆ ಸ್ಟಾರ್ಟ್ ಆಯಿತು. ಇಷ್ಟು ದೂರ ಯಾವತ್ತೂ ಬಂದಿಲ್ಲಲ್ಲ, ಹಾಗಾಗಿ. ಸೊ ಇವಾಗ ಆರಾಮದಲ್ಲಿ ಹೋಗ್ತಾ ಇದ್ದೇವೆ. ನಾವಿವಾಗ ಆಲ್ಮೋಸ್ಟ್ ಚಿತ್ರದುರ್ಗ ಕ್ರಾಸ್ ಆಗಿ ಆಯಿತು. ಸೊ ಬಳ್ಳಾರಿ ಹತ್ರ ಇದ್ದೇವೆ. ಮೇ ಬಿ ರೀಚಿಂಗ್ ಟೈಮ್ ನಮಗೆ ಆವಾಗ 6:30 ತೋರಿಸ್ತಾ ಇತ್ತು. ಸೊ ಅಲ್ಲಲ್ಲಿ ಸ್ವಲ್ಪ ಸ್ಟಾಪ್ ತಗೊಂಡ್ವಿ. ಇವಾಗ 7:30 7:45 ತೋರಿಸ್ತಾ ಇದೆ. ರೂಮ್ ಇದೆಲ್ಲ ನಾವೇನು ಇಲ್ಲಿ ತನಕ ಅಲ್ಲಿ ಪ್ಲ್ಯಾನ್ ಮಂತ್ರಾಲಯದ ರೂಮ್ ನೋಡಿದ್ವಿ, ಬಟ್ ಅದು ಆಲ್ರೆಡಿ ಫುಲ್ ಆಗಿರೋದ್ರಿಂದ ಒಂದೇ ಒಂದು ರೂಮ್ ಸಿಗಲಿಲ್ಲ ನಮಗೆ ಆನ್ಲೈನಲ್ಲಿ. ಸೊ ಮೇ ಬಿ ಅಲ್ಲಿ ಹೋಗಿ ಸಿಗುತ್ತಾ ಅಂತ ನಾವು ಟ್ರೈ ಮಾಡ್ತೇವೆ. ನನಗೆ ಯಾರೋ ಹೇಳಿದರು, ಮಧ್ಯಾಹ್ನ 3 ಗಂಟೆ ನಂತರ ನಾವು ಹೋಗಿ ಕೇಳಿದ್ವಿ ಅಂತ ಹೇಳಿದ್ರೆ ಕೆಲವೊಂದು ಕ್ಯಾನ್ಸಲ್ ಆಗಿರೋದು ಸಿಗೋ ಚಾನ್ಸಸ್ ಇದೆ ಅಂತ ಹೇಳಿದರು. ಸೊ ಹಾಗೆ ಅದೊಂದು ನೋಡ್ಬೋದು. ಇನ್ನೊಂದು ಏನಂತ ಹೇಳಿದ್ರೆ ಅಲ್ಲಿ ಆಲ್ರೆಡಿ ಯಾರಾದರೂ ಸಿಗ್ತಾರೆ ರೂಮ್ ಬೇಕಂತ ಕೇಳೋರು. ಸೊ ಅವ್ರನ್ನ ಕೂಡ ಟ್ರೈ ಮಾಡ್ಬೋದು ನಾವು. ಇನ್ ಕೇಸ್ ಸಿಕ್ತು ಅಂತ ಹೇಳಿದರೆ ನಾವು ಅಲ್ಲೇ ಸ್ಟೇ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಮಗೆ ಇವತ್ತು ಗಾಡಿಯಲ್ಲೇ ಮನೆ ಮಾಡಬೇಕಾಗಿ ಬರುತ್ತೆ. ನೋಡ್ಬೇಕು ಏನಾಗುತ್ತೆ ಅಂತ. ಸೊ ಇಲ್ಲಿ ಒಂದು 1 hour ತನಕ ಇಲ್ಲಿ ವೇಸ್ಟ್ ಆಯಿತು. ಟೀಗಂತ ಸ್ಟಾಪ್ ತಗೊಂಡ್ವಿ. ಸೊ ಅಲ್ಲಿ ಇವಾಗ ತುಂಬ ಲಾಂಗ್ ಹೋಗ್ತಿರೋದ್ರಿಂದ ಮಗನಿಗೆ ಸ್ವಲ್ಪ ಅದು ಕಂಜೆಸ್ಟೆಡ್ ಆಗಿರೋದ್ರಿಂದ ಸೊ ಅಲ್ಲಲ್ಲಿ ಸ್ವಲ್ಪ ಜಾಗ ಇರೋ ಕಡೆ ನಿಲ್ಲಿಸಿ ಅವನಿಗೆ ಸ್ವಲ್ಪ ಆ ಕಡೆ ಈ ಕಡೆ ಹೋಗಲಿಕ್ಕೆ ಸ್ವಲ್ಪ ಈಸಿ ಆಗುತ್ತೆ ನಡಿಲಿಕ್ಕೆಲ್ಲ. ಸೊ ಹಾಗಾಗಿ ಸ್ಟಾಪ್ ಮಾಡಿ 1 hour ಬ್ರೇಕ್ ತಗೊಂಡು ಎಗೇನ್ ಒಂದು ಆಲ್ಮೋಸ್ಟ್ 2 hours ಬ್ರೇಕೇ ಆಯಿತು ನಮ್ಮದು. ಸೊ ಎಗೇನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ 7:45 ಆಗ್ಬೋದು ರೀಚ್ ಆಗುವಾಗ ತೋರಿಸೋದು, ಬಟ್ ಇನ್ನೂ ಹೇಳಲಿಕ್ಕೆ ಆಗೋದಿಲ್ಲ. 7:45 ಅಂತ ಹೇಳಿದರೆ ಒಂದು 8:30 ಆಗ್ಬೋದು, 9 ಆಗ್ಬೋದು. ನಮಗೆ ಇವತ್ತು ಸಂಜೆದ್ದು ಏನು ಪ್ಲ್ಯಾನ್ ಇಲ್ಲ. ಸೊ ಆಲ್ಮೋಸ್ಟ್ 9 10 ರೀಚ್ ಆದರೂ ಏನು ಪ್ರಾಬ್ಲಮ್ ಇಲ್ಲ. ನಾಳೆ ಬೆಳಿಗ್ಗೆ ಮಾತ್ರ ಬೇಗ ಒಂದು 6:30 ನಾವೆದ್ದು ಹೋಗಬೇಕು ಅಂತ ಇದ್ದೇವೆ. ಸೊ ನೋಡುವ ಹೇಗಾಗುತ್ತೆ ಅಂತ. Continue on Jewargi, Chamrajanagar Road for 13 kilometers.
ಇವಾಗ ನಾವು ಮಂತ್ರಾಲಯ ರೀಚ್ ಆಯಿತು. ಆಲ್ಮೋಸ್ಟ್ 8:45ಗೇನೋ ರೀಚ್ ಆಗಿದ್ದೇವೆ. ಸೊ ಎಲ್ಲ ಕಡೆಯಲ್ಲೂ ರೂಮ್ ಎಲ್ಲ ಕೇಳಿದ್ವಿ, ಎಲ್ಲೂ ಕೂಡ ರೂಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಅಂದರೆ ಮಠದ್ದು ರೂಮು. ಸೊ ಲಾಸ್ಟಿಗೆ ಒಂದು ಕಡೆ ಸುಧೀಂದ್ರ ತೀರ್ಥ ಮಠ ಅಂತ ಒಂದಿತ್ತು, ಅಲ್ಲಿ ಹೋಗ್ಲಿಕ್ಕೆ ಹೇಳಿದ್ರು. ಅಲ್ಲಿ ಹೋದಾಗ 10:30ಗೆ ಬನ್ನಿ ಅಂತ ಹೇಳಿದ್ದಾರೆ. ಸೊ ಹೊರಗಡೆ ಬೇರೆ ಪ್ರೈವೇಟ್ ರೂಮ್ಸ್ ಕೂಡ ನಾವು ಚೆಕ್ ಮಾಡಿದ್ವಿ. ಅಲ್ಲಿ ಅವರು ಹೇಳ್ತಾ ಇರುವಂಥದ್ದು 3,500, 4,500 ಈ ಥರ ಎಲ್ಲ ಹೇಳ್ತಾ ಇದ್ದಾರೆ. ಸೊ 10:30ಗೆ ಇವಾಗ ಟೈಮ್ ಬಂದು 9:45 ಆಗಿದೆ. ಸೊ 10:30ಗೆ ಬರ್ಲಿಕ್ಕೆ ಹೇಳಿದ್ದಾರೆ. ಅಲ್ಲೇ ಹೋಗಿ ವೆಯ್ಟ್ ಮಾಡ್ತೇವೆ. ಸೊ ಏನಾಗುತ್ತೆ ಅಂತ ಗೊತ್ತಿಲ್ಲ. ಎಲ್ಲೂ ಇಲ್ಲ ಅಂತ ಹೇಳಿದ್ರೆ ಇವತ್ತು ಗಾಡಿಯಲ್ಲೇ ಮಲ್ಗೋದು. ಸೊ ನೋಡುವ ಏನಾಗುತ್ತಂತ. ತುಂಬ ಹೊತ್ತು ವೆಯ್ಟ್ ಮಾಡಿದ ನಂತರ ನಮಗೊಂದು ರೂಮ್ ಸಿಕ್ತು. ನಾವು ರೂಮ್ ಬುಕ್ ಮಾಡಿರೋ ಜಾಗದಿಂದ ಒಂದು ಬಿಲ್ಡಿಂಗ್ ಬಿಟ್ಟು ಇನ್ನೊಂದು ಬಿಲ್ಡಿಂಗ್ನಲ್ಲಿ ರೂಮ್ ಕೊಟ್ಟಿದ್ದರು. ರೂಮೆಲ್ಲ ತುಂಬ ನೀಟಾಗಿ ಮೇಂಟೈನ್ ಮಾಡಿದರು. ಬಟ್ ಬೆಡ್ಶೀಟ್ ಮತ್ತು ಬಿಸಿನೀರು ಇರಲಿಲ್ಲ. ರೂಮಿಂದ 5 ಮಿನಿಟ್ಸ್ ವಾಕ್ ಮಾಡಿದರೆ ಮಠ ಸಿಗುತ್ತೆ. ಸೊ ನಮಗೆ ಬೆಳಿಗ್ಗೆ ಎದ್ದು ಬೇಗ ಸ್ನಾನ ಎಲ್ಲ ಮಾಡಿ ದರ್ಶನ ಮಾಡಲಿಕ್ಕೆಲ್ಲ ತುಂಬಾ ಈಸಿ ಆಗುತ್ತೆ. ಅಲ್ಲಿಂದಲೇ ವಾಕ್ ಮಾಡಿ ಹೋಗ್ಬೋದು. ಇವಾಗ ಟೈಮ್ ಬಂದು 11:15 ಆಗಿದೆ. 10:30ಗೆ ಅಲ್ಲಿಗೆ ಬರಲಿಕ್ಕೆ ಹೇಳಿದ್ರು. ಸೊ ನಮಗೆ ತುಂಬ ಜನ ಬಂದಿದ್ದು. ವಿಷಯ ಏನಂತ ಹೇಳಿದ್ರೆ, ಕೆಲವರು 10:30ಇಂದ 11ಗೆ ಇಲ್ಲಿ ಆಲ್ರೆಡಿ ಬುಕ್ ಮಾಡಿರೋರು ರಿಟರ್ನ್ ಊರಿಗೆ ಹೋಗೋ ಟೈಮ್. ಸೊ ಆ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗುತ್ತೆ. ಸೊ ಅದಕ್ಕೋಸ್ಕರ ಇವ್ರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, 10:30ಗೆ ನೀವು ಇಲ್ಲಿಗೆ ಬನ್ನಿ ಅಂತ ಹೇಳಿದ್ದಾರೆ. ಸೊ 10:30ಇಂದ 11ಗೆ ನಾವೊಂದು 30 ಮೆಂಬರ್ಸ್ ತನಕ ಇದ್ವಿ. ಸೊ 30 ಮೆಂಬರ್ಸಿಗೂ ರೂಮ್ ಅಲಾಟ್ ಆಯಿತು. 500 ರೂಮಿದ್ದು ಪ್ರೈಸ್. ಬಟ್ ಅವ್ರು ತಗೊಳ್ಳೋದು 1000 ತಗೊಳ್ತಾರೆ. ಮೇ ಬಿ ಇದನ್ನು ರಿಟರ್ನ್ ಮಾಡೋ ಟೈಮಲ್ಲಿ ನಮಗೆ 500 ರಿಟರ್ನ್ ಅಮೌಂಟ್ ರಿಟರ್ನ್ ರೀಫಂಡ್ ಆಗ್ಬೋದು. ಸೊ ರೂಮ್ ಒಳ್ಳೆಯದೇ. ರೂಮನ್ನು ಕೂಡ ನಾನು ನಿಮಗೆ ತೋರಿಸ್ತೇನೆ. ಸೊ ಜಸ್ಟ್ ಇಷ್ಟೇ ಇರುವಂಥದ್ದು. ಸೊ ಇದು ಎಂಟ್ರೆನ್ಸ್. ಸೊ ಇದು ಎಂಟ್ರೆನ್ಸ್ ಬಂದು ಎಂಟ್ರೆನ್ಸ್ ಆದ ಕೂಡಲೇ ಇಲ್ಲಿ ಬಾತ್ರೂಮ್ ಇದೆ. ಸೊ ಬಾತ್ರೂಮ್ ಆದ ನಂತರ ಇಲ್ಲೊಂದು ಚಿಕ್ಕ ಬೆಡ್ ಇದೆ. ಸೊ ಇಷ್ಟೇ ಜಾಗ. ಬಟ್ 500 ರೂಪೀಸಿಗೆ ವರ್ತ್. ಸೊ ತುಂಬ ಟಯರ್ಡ್ ಆಗಿದೆ. ಮೇ ಬಿ ನಾಳೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೇವೆ ಅಂತ ಗೊತ್ತಿಲ್ಲ. 6 ಗಂಟೆಗೆ ದೇವಸ್ಥಾನ ಟೆಂಪಲ್ ಓಪನ್ ಆಗುತ್ತಂತೆ. ಬಾಗಿಲು ಓಪನ್ 6 ಗಂಟೆಗೆ ಟೆಂಪಲ್ ಓಪನ್ ಆಗುತ್ತಂತೆ. ಬೇಗ ಇದ್ದರೆ ಬೇಗ ವಿಸಿಟ್ ಮಾಡ್ತೇವೆ, ಲೇಟಾಗಿದ್ದರೆ ಲೇಟಾಗಿ ವಿಸಿಟ್ ಮಾಡ್ತೇವೆ. ಸೊ ಟಿಲ್ ದೆನ್ ಗುಡ್ ನೈಟ್, ಬಾಯ್ ಬಾಯ್. ರೂಮಲ್ಲಿ ಸೆಟ್ಲ್ ಆದ ನಂತರ ನಾನೊಂದು ರೌಂಡ್ ಮಠದ ಕಡೆ ಹೋಗಿ ಬರೋಣ ಅಂತ ರಾತ್ರಿ 11:30ಗೆ ಹೊರಟೆ. ರಾತ್ರಿ ಶಾಪ್ಸ್ ಎಲ್ಲ ಕ್ಲೋಸ್ ಆಗ್ತಾ ಇತ್ತು. ಕೆಲವೊಂದು ಹೋಟೆಲ್ಗಳು ಕೂಡ ಮಠದ ಹತ್ರನೇ ಇದೆ. ಬಟ್ ನಿಮಗೆ ನಿಮ್ಮ ಕಾರ್ ನಿಲ್ಲಿಸೋಕ್ಕೆ ಅಲ್ಲಿ ಜಾಗ ಇರೋದೇ ಇಲ್ಲ. ಇದೇ ನೋಡಿ ಮಠ. ಕೆಲವೊಬ್ಬರು ಇಲ್ಲೇ ಮಲಗ್ತಾರೆ. ಬೆಳಿಗ್ಗೆ ಬೇಗ ಎದ್ದು ತುಂಗಿಯಲ್ಲಿ ಸ್ನಾನ ಮಾಡಿ ದರ್ಶನ ಮಾಡ್ತಾರೆ. ಮಾರನೇ ದಿನ ಬೆಳಿಗ್ಗೆ 5:30 ಗಂಟೆಗೆ ಎದ್ದು ಸ್ನಾನ ಮುಗಿಸಿ ರೆಡಿಯಾಗಿ ಅಲ್ಲಿಂದ ಹೊರಟ್ವಿ. ಬಿಸಿ ನೀರಿನ ವ್ಯವಸ್ಥೆ ಮಠದ ರೂಮಲ್ಲಿ ಇರಲಿಲ್ಲ. ಬಟ್ ಅಲ್ಲಿ ತುಂಬ ಸೆಕೆ ಇದ್ದದ್ರಿಂದ ನಮಗೇನು ಅಷ್ಟು ಬಿಸಿ ನೀರಿನ ಬೇಕು ಅಂತ ಅನಿಸಿಲ್ಲ.
ವಾರದ ಮಧ್ಯ ಆದದ್ರಿಂದ ಮಠದಲ್ಲಿ ಭಕ್ತರ ಸಂಖ್ಯೆ ತುಂಬ ಕಮ್ಮಿ ಇತ್ತು. ಆಮೇಲೆ ಬೆಳಿಗ್ಗೆ ಬೇಗ ಹೋದರೂ ಜನ ಕಮ್ಮಿ ಇರ್ತಾರೆ. 8 ಗಂಟೆಗೆಲ್ಲ ತುಂಬ ಜನ ಸೇರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಯಾಕಂದರೆ ಆವಾಗ ಗುರುಗಳಿಗೆ ಪೂಜೆ ಆಗೋ ಹೊತ್ತು. ಹೋಗುವಾಗ ಲೆಫ್ಟಲ್ಲೇ ಕೌಂಟರ್ ನಂಬರ್ 10 ಸಿಗುತ್ತೆ. ಅಲ್ಲಿ ನಿಮಗೆ ಪ್ರಸಾದ ಎಲ್ಲ ಅಲ್ಲೇ ಸಿಗುತ್ತೆ. ನಿಮ್ಗೆ ಏನೇ ಪ್ರಸಾದ ಬೇಕಾದರೂ ಅಲ್ಲಿ ತಗೋಬಹುದು. ನಾವು ಮೊದಲು ತುಂಗೆ ಹತ್ರ ಹೋಗಿ ಬರೋಣ ಅಂತ ತುಂಗೆ ಹತ್ರ ಹೋದ್ವಿ. ಅಲ್ಲೇ ಹಣ್ಣು, ಕಾಯಿ, ಹೂವು, ದೀಪ ಎಲ್ಲ ಸೇಲ್ ಮಾಡ್ತಾ ಇರ್ತಾರೆ. ನಿಮಗೆ ಏನು ಬೇಕೋ ಅಲ್ಲೇ ತಗೊಂಡು ಹೋಗ್ಬೋದು. ಸುತ್ತಮುತ್ತ ಹೋಟೆಲ್ಸು, ಚಿಕ್ಕ ಚಿಕ್ಕ ಅಂಗಡಿಗಳು ಎಲ್ಲ ಇರುತ್ತೆ. ಸೊ ನಿಮ್ಗೇನು ಬೇಕು ಅದನ್ನು ಕೂಡ ಅಲ್ಲಿ ತಗೋಬೋದು. ಹಾಗೆ ನೀವು ಮುಂದೆ ಹೋದ್ರಿ ಅಂತ ಹೇಳಿದರೆ ಅಲ್ಲೇ ಗಿಳಿ ಶಾಸ್ತ್ರ ಹೇಳೋರು, ಆನಂತರ ಕುದುರೆಗಳು, ಸೊ ಇದೆಲ್ಲ ಸಿಗುತ್ತೆ. ಸೊ ನಿಮಗೆ ಅಲ್ಲಿ ಎಂಜಾಯ್ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಕೂಡ ಕುದುರೆ ಮೇಲೆ ಕೂತ್ಕೊಂಡು ಒಂದು ರೌಂಡ್ ಎಲ್ಲ ಹೋಗಿ ಬರ್ಬೋದು. 50 ರೂಪಾಯಿ 100 ರೂಪಾಯಿಯನ್ನು ತಗೊಳ್ತಾರೆ. ಇಲ್ಲಿ ಮಳೆ ಸ್ಟಾರ್ಟ್ ಆಗದೇ ಇರೋ ಕಾರಣ ಅಷ್ಟೇನು ನೀರಿರಲಿಲ್ಲ. ಹಾಗಾಗಿ ನೀರು ಕೂಡ ಸ್ವಲ್ಪ ಗಲೀಜಾಗಿತ್ತು. ಕೆಲವರು ಸ್ನಾನ ಮಾಡಲಿಕ್ಕೆಲ್ಲ ತುಂಬ ದೂರ ಎಲ್ಲ ಹೋಗಿದ್ದರು. ನಾವು ದೀಪ ತಗೊಂಡು ದೀಪ ಹಚ್ಚಿ ದೀಪ ಬಿಟ್ಟು ಆನಂತರ ತಲೆಗೆ ಸ್ವಲ್ಪ ನೀರು ಹಾಕಿ ಅಲ್ಲಿಂದ ಟೆಂಪಲ್ ಕಡೆ ಹೊರಟ್ವಿ. ಮೊದಲಿಗೆ ಮಂಚಾಲಮ್ಮ ದೇವರಿಗೆ ಕೈ ಮುಗಿಯೋದು ವಾಡಿಕೆ. ಅಲ್ಲಿಂದ ಮಠಕ್ಕೆ ಹೋಗಿ ಬಂದ್ವಿ. ಬಟ್ ಒಳಗಡೆ ವಿಡಿಯೋ ಮಾಡಿಲ್ಲ ನಾನು. ಮಂತ್ರಾಕ್ಷತೆ ಕೂಡ ಮಠದ ಒಳಗಡೆನೇ ಸಿಗುತ್ತೆ. ಇದು ಕೌಂಟರ್ ನಂಬರ್ 10. ಇಲ್ಲಿ ಪ್ರಸಾದ ತಗೋಬಹುದು. ಓಕೆ, ಗುರುಗಳ ದರ್ಶನ ಒಳ್ಳೆಯದ್ರಲ್ಲೇ ಆಯಿತು. 6:10 ಏನೋ ನಾವು ಟೆಂಪಲ್ ಹತ್ರ ಹೋಗಿದ್ವಿ. ಅಲ್ಲಿ ಏನು ಮಾಡಿದ್ವಿ ಅಂತ ಹೇಳಿದರೆ, ಯೂಶ್ವಲಿ 500ಗೆ ನಿಮಗೆ ಸ್ಪೆಷಲ್ ದರ್ಶನದ ಟಿಕೆಟ್ ಸಿಗುತ್ತೆ. ಕ್ಯೂ ತಪ್ಪಿಸಿ ನೀವು ಈಸಿಯಾಗಿ ಟೆಂಪಲ್ ಒಳಗಡೆ ಹೋಗ್ಬೋದು. ಬಟ್ ನಾವೇನು ಮಾಡಿದ್ವಿ, 1000 ರೂಪೀಸ್ ಮಾಡಿಸಿ ಅನ್ನದಾನ ಏನಿದೆ ಅದನ್ನು ಕೊಟ್ವಿ. ಅದರಲ್ಲಿ ನಿಮಗೆ ಕ್ಯೂ ಕೂಡ ಇದು ಸ್ಪೆಷಲ್ ಟಿಕೆಟ್ ಕೂಡ ಈಸಿಯಾಗಿ ಸಿಗುತ್ತೆ, ಪ್ಲಸ್ ನಿಮಗೆ ಒಂದು ಪ್ರಸಾದ ಕೂಡ ಸಿಗುತ್ತೆ. ಸೊ ಹಾಗೆ ನಮಗೊಂದು 5-10 ಮಿನಿಟ್ಸಲ್ಲಿ ಗುರುಗಳದ್ದು ದರ್ಶನ ಆಯಿತು. ಅದಾದ ನಂತರ ಅಲ್ಲೇ ಸುತ್ತಮುತ್ತದ ಪ್ಲೇಸಸ್ ಏನಿದೆ ಅದನ್ನೆಲ್ಲ ನೋಡಿಕೊಂಡು ಆನಂತರ ಇವಾಗ ರೂಮಿಗೆ ಬಂದ್ವಿ ಟೆಂಪಲಿಂದು. ಸೊ ಇವಾಗ ಚೆಕ್ಔಟ್ ಮಾಡಬೇಕು. 1000 ರೂಪೀಸ್ ಏನೋ ನಾವಲ್ಲಿ ಡೆಪಾಸಿಟ್ ಮಾಡಿದ್ವಿ, ಅದರಲ್ಲಿ 500 ರಿಟರ್ನ್ ಬರುತ್ತೆ. ಸೊ ಇವಾಗ ಹೋಗಿ ಅಲ್ಲಿಂದ ಇನ್ನು 9:30 ಆಗ್ಬೋದು ಇಲ್ಲಿಂದ ಹೊರಡುವಾಗ. ಆಲ್ಮೋಸ್ಟ್ ಇವಾಗ 6:10ಗೆ ನಾವು ಟೆಂಪಲ್ ಹತ್ರ ಹೋಗಿದ್ವಿ, ಇವಾಗ 8:30 ಏನೋ ಆಗಿದೆ. ಸೊ ಇನ್ನೊಂದು 1 ಅವರಲ್ಲಿ ನಾವು ಇಲ್ಲಿಂದ ಚೆಕ್ಔಟ್ ಮಾಡ್ತೇವೆ. ಸೊ ಅದಾದ ನಂತರ ಟೆಂಪಲ್ ಇಲ್ಲಿಂದ ಹೊರಡುವಾಗ ಒಂದು 9:30 ತನಕ ಆಗ್ಬೋದು. ನಮಗೆ ಯೂಶ್ವಲಿ ನಿನ್ನೆನೂ ಅಷ್ಟೇ ಅಲ್ಲಿಂದ ಕಾರ್ಕಳದಿಂದ ಇಲ್ಲಿಗೆ ಬರಬೇಕು ಅಂತ ಹೇಳಿದರೆ ಒಂದು 12 hours ಏನೋ ತಗೊಂಡಿದ್ದೆ. ನಿಧಾನವಾಗಿ ಬಂದಿದ್ದು ನಾವು. ಮಳೆ ಬೇರೆ ಇತ್ತು, ಹೆವಿ ಇತ್ತು. ಇಲ್ಲಿ ನಿಮಗೆ ಕಾರ್ಕಳದಿಂದ ಶಿವಮೊಗ್ಗ ತನಕ ಹೆವಿ ಮಳೆ ಇರುತ್ತೆ. ಅಲ್ಲಿಂದ ನಮಗೆಲ್ಲೂ ಮಳೆನೇ ಸಿಕ್ಕಿಲ್ಲ. ಇವಾಗ ರಿಟರ್ನ್ ಹೋಗುವಾಗಲೂ ಅಷ್ಟೇ, ಒಂದು ಶಿವಮೊಗ್ಗ ತನಕ ಮಳೆ ಇರಲಿಕ್ಕಿಲ್ಲ. ಶಿವಮೊಗ್ಗದಿಂದ ಆಚೆ ಮಳೆ ಅಂತೂ ಹೆವಿ ಇದ್ದೇ ಇರುತ್ತೆ. ಕಾರ್ಕಳ ಆಗುಂಬೆ ಸೈಡ್ ಅಂತೂ ಹೆವಿ ಮಳೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾವು ಇವಾಗ ಹೊರಟಿವಿ ಅಂತ ಹೇಳಿದ್ರೆ ಒಂದು ಆಲ್ಮೋಸ್ಟ್ 11:30-12 ಆಗ್ಬೋದು ಅಂತ ಅಂದ್ಕೊಂಡಿದ್ದೇವೆ. ಸೊ ನೋಡುವ ಏನಾಗುತ್ತೆ ಅಂತ. ಹಾಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫ್ಯೂಚರಿದ್ದು ಅಪ್ಡೇಟನ್ನು ನಾನು ಆದಷ್ಟು ಬೇಗನೆ ಕೊಡ್ತೇನೆ. ಸೊ ಯೂಶ್ವಲಿ ಕೆಲವೊಂದು ಚಿಕ್ಕ ಚಿಕ್ಕ ಪ್ಲೇಸಸ್ ಏನಿದೆ, ಹಿಡನ್ ಪ್ಲೇಸಸ್ ಎಲ್ಲ ಏನಿದೆ ಅಂಥದ್ದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇದ್ದೇವೆ. ಸೊ ಆಗ್ಬೋದು. ಸೊ ಆದಷ್ಟು ಬೇಗ ಆ ವಿಡಿಯೋ ಕೂಡ ನಾನು ಅಪ್ಡೇಟ್ ಮಾಡ್ತೇನೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೇ ಟ್ಯೂನ್. ಥ್ಯಾಂಕ್ ಯು.